ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರನ್ನು ಪೂಜಿಸಿದಷ್ಟು ನಮಗೆ ಕಷ್ಟನೇ ಜಾಸ್ತಿ ಬರ್ತಿದೆ. ರಾಯರ ಪೂಜೆ ಮಾಡಿದ್ರೆ ಸಾಕು ಮನೆಯಲ್ಲಿ ಕಿರಿಕಿರಿ ಆಗ್ತಿದೆ ಮತ್ತು ಮನೆಯಲ್ಲಿ ಜಗಳ ಆಗುತ್ತೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ರಾಯರ ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ ಮತ್ತು ನಾವು ಅಂದ್ಕೊಂಡಿರೋ ಕೆಲಸ ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೋತೀವಿ. ಆದರೆ ಕೆಲವೊಬ್ಬರು ನಾನು ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿ ಅವತ್ತೆಲ್ಲ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ, ಗಲಾಟೆ ಆಗುತ್ತೆ, ಏನು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಪೂಜೆ ಮಾಡೋದು ನಿಲ್ಲಿಸಿದ್ದೀನಿ. ನಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಪೂಜೆ ಮಾಡ್ತಾರೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಏಕೆಂತಂದರೆ ರಾಯರು ಪೂಜಿಸಿದ್ರೇ ಮನೆಯಲ್ಲಿ ಜಗಳ ಆಗುತ್ತೆ, ಇಲ್ಲ ಒಂದು ಕಿರಿಕಿರಿ ಆಗುತ್ತೆ ಅನ್ನೋದಲ್ಲ. ಬೇರೆ ಏನಾದರೂ ಒಂದಿದ್ರೂ ಅಷ್ಟೇ ಮನೆಯಲ್ಲಿ ಆ ಥರ ಒಂದು ಜಗಳ ಆಗೋದು, ಕಿರಿಕಿರಿ ಆಗೋದು ಈ ಥರ ಆಗುತ್ತೆ. ಏಕೆಂತಂದರೆ ಒಬ್ಬರು ಏಳಿಗೆ ನಾವೊಬ್ಬರು ಸಹಿಸ್ಕೊಳ್ಳೋದಿಲ್ಲ ಅಂತ ಅಂದಾಗ ಕೆಲವೊಬ್ಬರು ಕಣ್ಣು ದೃಷ್ಟಿ ಆಗಿರ್ಬೋದು, ಇಲ್ಲ ಅವ್ರ ಮನಸ್ಸಿನಲ್ಲಿ ಒಂದು ಕೆಟ್ಟ ಭಾವನೆ ಬರೋದಾಗಿರ್ಬೋದು. ಈ ಥರ ಎಲ್ಲ ಒಂದು ಇದ್ದಾಗ ರಾಯರು ನಮ್ಮ ಜೊತೆಗೆ ಇದ್ಕೊಂಡು ನಮ್ಮನ್ನು ಕಾಪಾಡ್ತಾರೆ ಅಲ್ವಾ. ರಾಯರಿಗೆ ಪೂಜೆ ಸೇವೆ ಅನ್ನೋದು ಮಾಡ್ತಿರ್ಬೇಕಾದ್ರೆ ರಾಯರು ಅವ್ರಿಗೆ ಯಾರಿಗೂ ಅಷ್ಟೇ ಕೆಟ್ಟದನ್ನು ಬಯಸೋದಿಲ್ಲ. ರಾಯರು ಇರೋವಂಥ ಜಾಗದಲ್ಲಿ ಏನೋ ಒಂದು ಕೆಟ್ಟ ದುಷ್ಟಶಕ್ತಿ ಅಷ್ಟೇ ಇರೋದಿಲ್ಲ. ಆವಾಗ ರಾಯರು ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಟೈಮಲ್ಲಿ ಆ ದುಷ್ಟಶಕ್ತಿಗಳು ಏನು ಮಾಡ್ತವೆ, ಮನೆಯಲ್ಲಿ ಆ ಟೈಮಲ್ಲಿ ಜಗಳ ಆಗೋದು, ಕಿರಿಕಿರಿ ಆಗೋದು, ಈ ಥರ ಒಂದು ಸಮಸ್ಯೆಗಳನ್ನೋದನ್ನ ಕೊಡ್ತವೆ ಅಲ್ವಾ. ಅದಕ್ಕೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ನಾನು ರಾಯರ ಪೂಜೆ ಮಾಡಿದ್ರೆ ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ, ರಾಯರ ಪೂಜೆ ಮಾಡೋದೇ ಬೇಡ, ಬಿಟ್ಬಿಡ್ಬೇಕಿನ್ಮೇಲೆ ಅಂತ ಅವ್ರ ಮನಸ್ಸಲ್ಲಿ ಹೋಗಿ ಆ ಥರ ಆಗಲಿ, ರಾಯರ ಪೂಜೆ ಮಾಡೋದು ಬೇಡ ಅಂತ ಹೇಳ್ಸೋದಕ್ಕೋಸ್ಕರ ಈ ಥರ ಒಂದು ದುಷ್ಟಶಕ್ತಿಗಳು ಅಷ್ಟೇ ಕಾರಣವಾಗಿರ್ತವೆ. ನಾವು ಅದಕ್ಕೆಲ್ಲ ಅಷ್ಟೇ ಎದ್ರುಕೊಳ್ಳೋದಕ್ಕೆ ಹೋಗಬಾರ್ದು ಅಲ್ವಾ. ರಾಯರಿಗೆ ಒಂದು ಏನೋ ಒಂದು ಪೂಜೆ ಸೇವೆ ಅನ್ನೋದು ನಾವು ಮಾಡ್ತೀವೋ ಅದನ್ನು ಯಥಾಸ್ಥಿತಿ ಪ್ರಕಾರ ಮಾಡ್ಕೊಂಡು ಹೋಗಬೇಕು. ಹೌದು, ಒಂದು 2 ಸತಿ 3 ಸತಿ ಪೂಜೆ ಆಗಬೇಕಾದ್ರೆ ಒಂದು ಜಗಳ ಕಿರಿಕಿರಿ ಆಗ್ಬೋದು, ಅದೇ ಕಂಟಿನ್ಯೂ ಆಗೋದಿಲ್ಲ. ಏಕೆಂತಂದರೆ ರಾಯರು ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ರಾಯರು ಇರುವಂಥ ಮನೆಯಲ್ಲಿ, ರಾಯರು ಇರುವಂಥ ಜಾಗದಲ್ಲಿ, ಮತ್ತು ರಾಯರನ್ನ ನಮ್ಮ ಮನಸ್ಸಿನಲ್ಲಿ ಇದ್ದಾರೆ, ರಾಯರು ನಮ್ಮ ಮನಸ್ಸಿನಲ್ಲಿ ಇದ್ದಾರೆ ಅಂತಂದಾಗ ಯಾವುದೇ ಒಂದು ಕೆಟ್ಟ ದುಷ್ಟಶಕ್ತಿನೂ ಅಷ್ಟೇ, ಯಾರೇನೇ ಒಂದು ಕೆಟ್ಟದ್ದು ಬಯಸಿದ್ರು ಅಷ್ಟೇ, ಅದು ಯಾವುದು ಅಷ್ಟೇ ನಮಗೆ ತಟ್ಟೋದಿಲ್ಲ. ನಿಮಗೆ ಮೊದಲಾಗಿ ಆ ಥರ ಅನಿಸುತ್ತೆ, ಮನೆಯಲ್ಲಿ ಜಗಳ ಆಗೋದು, ಕಿರಿಕಿರಿ ಆಗೋದು, ಮತ್ತು ನೀವೇನಾರು ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅದರಲ್ಲಿ ಒಳ್ಳೆಯದಾಗೋದಿಲ್ಲ, ಸೋಲು ಬರೋದು, ಈ ಥರ ಎಲ್ಲ ಒಂದು ಮೊದಲಾಗಿ ಈ ಥರ ಒಂದು ಕೆಟ್ಟ ದೃಷ್ಟಿಗಳು ಈ ಥರ ಒಂದು ಆಟ ಅನ್ನೋದು ಆಡ್ತವೆ. ನಮ್ಮ ಜೀವನದಲ್ಲಿ ರಾಯರು ಇರಬಾರ್ದು, ರಾಯರನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ರಾಯರನ್ನ ಪೂಜೆನೇ ಮಾಡಬಾರ್ದು, ಇವರು ರಾಯರು ನಂಬಿದ್ರು ತಾನೇ ರಾಯರು ಇವ್ರಿಗೆ ಒಳ್ಳೇದು ಮಾಡೋದು, ರಾಯರು ಪೂಜೆ ಮಾಡಬಾರ್ದು ಅಂತ ಈ ಥರ ಎಲ್ಲ ಒಂದು ಕಾರಣಗಳನ್ನೋದನ್ನು ನಮ್ಮ ಮನೆಯಲ್ಲಿ ನಡೆಸ್ತಾ ಹೋಗ್ತವೆ. ನಾವು ಅದಕ್ಕೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ರಾಯರೇ, ಏನೇ ಒಂದು ನಮ್ಮಲ್ಲಿ ದುಷ್ಟಶಕ್ತಿ ಇರಲಿ, ಕಷ್ಟ ಇರಲಿ, ನೋವಿರಲಿ, ಕಣ್ಣೀರಿರಲಿ, ಅದನ್ನೆಲ್ಲ ನೀನು ಪಾದಕ್ಕೆ ನಾನು ಹರಿಸ್ತೀನಿ. ಹೌದು, ಇವತ್ತು ನನಗೆ ನೀನು ಕಷ್ಟ ಕೊಟ್ಟಿರ್ಬೋದು, ಆದರೆ ನಾಳೆನೂ ನನ್ನ ಕಷ್ಟ ನನ್ನ ಜೊತೆಲೇ ಇರೋದಿಲ್ಲ, ಆ ಕಷ್ಟನೆಲ್ಲ ನೀವು ದೂರ ಮಾಡ್ತೀರ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ನಿಮ್ಮನ್ನು ನಂಬಿದ್ದೀನಿ ತಂದೆ. ನಂಬಿಕೆಯಿಂದ ನಾವು ಜೀವನ ಮಾಡ್ತಿದ್ದೀವಲ್ಲ, ಅದೇ ರೀತಿ ನೀವು ಒಳ್ಳೇದು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಾನು ಇಷ್ಟನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ. ನೀವು ನನ್ನ ಜೊತೇಲಿದ್ದೀರಾ. ನನಗೆ ಯಾರು ಕೆಟ್ಟದ್ದು ಬಯಸ್ತಾರೋ ಅವರು ನೀವೇ ನೋಡ್ಕೋಬೇಕು ಭಗವಂತ. ಆದರೆ ನನಗೇನೋ ಗೊತ್ತಿಲ್ಲ, ನಾನೇನೋ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲೆಲ್ಲ ಸೋಲು ಅನ್ನೋದು ಬರ್ತಿದೆ. ಮತ್ತು ಏನು ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ. ಮತ್ತು ಏನೇ ಒಂದು ಬೇಡಿಕೆ ನಿನ್ನ ಮುಂದೆ ಇಟ್ಟು ನಾನು ಒಂದು ಪೂಜೆ ಸೇವೆ ಸಲ್ಲಿಸಿರ್ತೀನೋ, ಆ ಪೂಜೆಗೆ ನೀನು ಫಲ ಅನ್ನೋದು ಸಹ ಕೊಡ್ತಾ ಇಲ್ಲ. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಸುಮಾರು ಜನ ರಾಯರ ಪೂಜೆನ ಮಾಡ್ತಿದ್ದಾರೆ, ಆದರೆ ಕೆಲವೊಬ್ರಿಗೆ ರಾಯರು ಅನುಗ್ರಹ ಮಾಡ್ತಿರೋದಿಲ್ಲ. ಆದರೆ ಸುಮಾರು ಜನಕ್ಕೆ ರಾಯರು ಅನುಗ್ರಹ ಮಾಡ್ತಿದ್ದಾರೆ ಅಲ್ವಾ. ಏನಕ್ಕೆ ತಂದೆ, ನನಗೆ ಯಾಕೆ ಇಷ್ಟೊಂದು ನೋವು ಕೊಡ್ತಾ ಇದ್ದೀರಾ, ಏನಕ್ಕೆ ಇಷ್ಟೊಂದು ನಮಗೆ ಕಷ್ಟಗಳು ಬರ್ತಿದೆ ಅಂತ ನಾವು ಪೂಜೆ ಮಾಡಬೇಕಾದ್ರೆ ಈ ಥರ ಎಲ್ಲ ಒಂದು ನಮ್ಮ ಮನಸ್ಥಿತಿನಲ್ಲಿ ಇರೋದನ್ನೆಲ್ಲ ರಾಯರ ಮುಂದೆ ಇಡೋ ಅಂಥದ್ದು ಇಡ್ತೀವಲ್ಲ. ಆವಾಗ ರಾಯರು ಹೇಳ್ತಾರೆ, ನೀನು ಪೂಜೆ ಮಾಡಬೇಕಾದ್ರೆ ನಿನಗೇನೋ ಒಂದು ಜಗಳ ಕಿರಿಕಿರಿ ಆಗುತ್ತೋ, ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ, ನಾನು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದು ಅಡ್ಡಿ ಬರುತ್ತೆ ಅಂತಂದರೆ ನಾನು ನಿನಗೇನೋ ಒಂದು ಕೆಟ್ಟದಾಗ್ತಿದೆಯಲ್ಲ ಅದ್ರ ಜೊತೆಯೂ ಸಹ ನಾನು ಹೊಡೆದಾಡ್ತಿರ್ತೀನಿ. ನಿನಗೆ ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ನನ್ನ ನಂಬಿದ್ಯಾ ಅಂತಂದರೆ ನೀನು ಯಾವುದಕ್ಕೂ ಅಷ್ಟೇ ಹೆದರಬೇಕಾಗಿಲ್ಲ. ಇವತ್ತು ನಿನ್ನ ಹತ್ರ ಕಷ್ಟ ಇದೆ ಅಂತಂದರೆ ಆ ಕಷ್ಟದ ಜೊತೆಯಲ್ಲೂ ಸಹ ನಾನಿರ್ತೀನಿ.
ನನ್ನನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ, ಒಂದು ಸೇವೆ ಮಾಡ್ತಾರೋ, ಅವ್ರ ಮನಸ್ಸಿನಲ್ಲೇ ಇದ್ಕೊಂಡು ನನ್ನ ಆರಾಧಿಸ್ತಿರ್ತಾರೋ ಅಂಥವ್ರಿಗೆ ಯಾವತ್ತೂ ಅಷ್ಟೇ ಕೆಡುಕು ಅನ್ನೋದು ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿಮಗೆ ಅಷ್ಟು ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮನ್ನು ಯಾವಾಗಲೂ ಅಷ್ಟೇ ನಾನು ಕಾಯ್ತಾ ಇರ್ತೀನಿ. ನಿಮಗೆ ದೊಡ್ಡದಾಗಿ ಬರೋವಂಥ ಕಷ್ಟನೂ ಸಹ ನಾನು ಸ್ವಲ್ಪ ಕಷ್ಟ ಕೊಡೋ ಥರ ನಿಮ್ಮ ಜೊತೇಲಿ ಇದ್ಕೊಂಡು ನಿಮಗೆ ಅನುಗ್ರಹ ಮಾಡ್ತಿರ್ತೀನಿ. ನೀವು ಏನೇ ಒಂದು ಕೆಲಸ ಕಾರ್ಯ ಇರಲಿ, ನಿಮ್ಮ ಮನಸ್ಸಿನಲ್ಲಿ ಏನೇ ಒಂದು ನೋವಿರಲಿ, ಕಷ್ಟ ಸಂಕಷ್ಟ ಸಾವಿರಾರು ಒಂದು ಸಮಸ್ಯೆ ಅನ್ನೋದು ಬರಲಿ, ಆ ಸಮಸ್ಯೆ ಜೊತೆನೂ ಸಹ ನಾನಿರ್ತೀನಿ. ಏಕೆಂತಂದರೆ ನೀನು ನನ್ನ ಭಕ್ತ. ನನ್ನ ನಂಬಿ ನೀನು ಒಂದು ಜೀವನ ಮಾಡ್ತಾ ಇದೀಯಾ ಅಂತ ಅನ್ನೋದಾಯಿತು ಅಂತಂದರೆ ನಿನ್ನ ಜೀವನನ ಯಾವತ್ತೂ ಅಷ್ಟೇ ಕೆಳಗಡೆ ಹಾಕೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಜೀವನಕ್ಕೆ ಯಾರು ಒಂದು ಕೆಟ್ಟದ್ದನ್ನು ಬಯಸ್ತಾರೋ, ಅವ್ರು ಏನು ಒಂದು ಕೆಟ್ಟದ್ದನ್ನ ಬಯಸ್ತಾರೋ ಆ ಕೆಟ್ಟದ್ದು ನಿನಗಾಗೋದಕ್ಕೆ ನಾನು ಬಿಡೋದಿಲ್ಲ. ಆದರೂ ಕೆಲವೊಂದು ಟೈಮಲ್ಲಿ ನಿನಗೆ ಕೆಟ್ಟದಾಗ್ತಿದೆಯಾ, ನೀನು ನೋವು ಪಡ್ತಿದ್ದೀಯಾ ಅಂತಂದರೆ ನಿನಗೆ ನಾನು ಅನುಗ್ರಹ ಮಾಡೋದಕ್ಕೆ ಸ್ವಲ್ಪ ತಡ ಆಗ್ತಿದೆ. ಆದ್ರೂ ತಡವಾಗಾದ್ರೂ ನಿನಗೆ ಫಲ ಅನ್ನೋದು ನಾನು ಕೊಟ್ಟೇ ಕೊಡ್ತೀನಿ. ಆ ತಡವಾಗಿರೋ ಟೈಮಲ್ಲೂ ಸಹ ನಿನ್ನ ಜೊತೆ ನಾನು ಇರ್ತೀನಿ. ನೀನು ಹೆದ್ರಬೇಡ ಅಂತ ರಾಯರು ನಮಗೆ ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ಪೂಜೆ ಮಾಡೋವಂಥ ಪ್ರತಿಯೊಬ್ಬ ಭಕ್ತನಿಗೂ ಅಷ್ಟೇ ರಾಯರು ಈ ಥರ ಸೂಚನೆ ಕೊಡ್ತಾರೆ. ಗೊತ್ತಿರೋದಿಲ್ಲ, ನಾವು ಅಷ್ಟು ಪೂಜೆ ಮಾಡ್ತೀವಿ, ಏನಕ್ಕೆ ನಮ್ಗೆ ಒಳ್ಳೇದು ಮಾಡ್ತಿಲ್ಲ. ಕೆಲವೊಂದು ಟೈಮಲ್ಲಿ ರಾಯರು ಇದ್ದಾರಾ ಅನ್ನೋ ನಂಬಿಕೆನೇ ಹೊರ್ಟೋಗುತ್ತೆ. ರಾಯರು ಅಂತಲ್ಲ, ದೇವ್ರುಗಳೇ ಇಲ್ಲ ಅಂತಂದಾಗ, ಏಕೆಂದರೆ ತುಂಬ ಕಷ್ಟ ಬಂದಾಗ ನಾವು ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣೀರು ಮುಖಾಂತರ ಒಂದು ಪೂಜೆ ಸೇವೆ ಸಲ್ಲಿಸ್ಬೇಕಾದ್ರೆ ನಮ್ಗೆ ಆ ಥರ ಎಲ್ಲ ಆಗುತ್ತೆ. ಒಂಥರ ಕೈ ಕಾಲೆಲ್ಲ ನಡ್ಕೊ ಬರೋದು, ತಂದೆ ನನಗೆ ಈ ಕಷ್ಟ ತಡ್ಕೊಳಕ್ಕಾಗ್ತಿಲ್ಲ, ನೀವು ಇದ್ದೀರಾ ಇಲ್ವಾ ಅನ್ನೋ ನಂಬಿಕೆನೇ ನನಗಿಲ್ಲ ಭಗವಂತ. ನೀವಿದ್ದರೆ ನನಗಿಷ್ಟೊಂದು ಕಷ್ಟ ಅನ್ನೋದು ನೀವು ಕೊಡ್ತಾ ಇರಲಿಲ್ಲ. ಆದರೆ ದೇವ್ರುಗಳೇ ಇಲ್ಲ ಅನ್ಸೋ ಟೈಮು ನನಗೆ ಬಂದ್ಬಿಟ್ಟಿದೆ ಭಗವಂತ. ಆ ಥರ ಒಂದು ಸಿಚುವೇಶನ್ ನೀನು ನನಗೆ ಕೊಟ್ಟಿದ್ದೀಯ. ಬೇಡ ತಂದೆ, ನನ್ನ ಕಷ್ಟದಲ್ಲಿ ಕೈ ಹಿಡಿದು ನೀವು ಕಾಪಾಡಬೇಕು. ನನ್ನ ನೋವೇನಿದೆ ಅದು ನೀವು ಅರ್ಥ ಮಾಡ್ಕೋಬೇಕು. ಮನೆ ಪರಿಸ್ಥಿತಿ ಆಗಲಿ, ಮನಸ್ಸಿನ ನೋವಾಗಲಿ, ಎಲ್ಲವನ್ನು ನೀವೇ ಅರಿತು ನನಗೆ ನೀವು ಅನುಗ್ರಹ ಮಾಡಬೇಕು. ನೀವು ನೋವು ಕೊಡಿ ಅಂತ ಕೇಳಲ್ಲ, ಆದರೆ ಇಷ್ಟೊಂದು ನೋವು ಕೊಡಬೇಡಿ. ತಡ್ಕೊಳಕ್ಕಾಗದಿರೋಷ್ಟು ನೋವು ನನಗೆ ಕೊಡಬೇಡಿ ಭಗವಂತ. ಒಂದು ಕಡೆ ನೋವು ಕೊಟ್ಟರೆ ಹೇಗಾದರೂ ಒಂದು ನಿಭಾಯಿಸ್ಬೋದು, ಆದರೆ ಸುತ್ತಮುತ್ತನೂ ನನಗೆ ಕಷ್ಟ ನೋವು ಕಣ್ಣೀರೇ ಬರ್ತಿದ್ರೆ ನಾನು ಹೇಗೆ ತಂದೆ ಇದನ್ನೆಲ್ಲ ಸಹಿಸ್ಕೊಳ್ಳೋದು? ನೀವಿದ್ದರೆ ಇದನ್ನೆಲ್ಲ ಮಾಡ್ತಿದ್ರಾ? ನಾನು ನಂಬ್ತಾ ಇರೋ ದೇವ್ರುಗಳು ನನಗೆ ಕಷ್ಟ ಕೊಡ್ತಿದ್ರಾ? ಒಂದೊಂದು ಟೈಮಲ್ಲಿ ದೇವರೇ ಇಲ್ಲ, ಬರೀ ನಮ್ಮ ನಂಬಿಕೆ ಅಷ್ಟೇ. ನಂಬಿಕೆಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಆದರೆ ಯಾವ ದೇವ್ರುಗಳು ಇಲ್ಲ ಅಂತ ಕೆಲವೊಂದು ಟೈಮಲ್ಲಿ ಪ್ರತಿಯೊಬ್ಬರಿಗೂ ಈ ಥರ ಒಂದು ಮನ್ಸು ಅನ್ನೋದು ಬರುತ್ತೆ. ಏಕೆ ಅಂತಂದರೆ ನಾವು ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತಂದಾಗ ನಿಮಗೆ ಈ ಥರ ಎಲ್ಲ ಒಂದು ಮನಸ್ಸಿನಲ್ಲಿ ಒಂದು ಆಲೋಚನೆ ಅನ್ನೋದು ಬಂದೇ ಬರುತ್ತೆ ಅಲ್ವಾ? ಏಕೆಂದರೆ ಕಷ್ಟಗಳು ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ, ಎಷ್ಟು ಅಂತ ಅನುಭವ್ಸೋಕ್ಕಾಗುತ್ತೆ. ಒಂದು ದಿವಸ 2 ದಿವಸ ಆದರೆ ಪರವಾಗಿಲ್ಲ, ಆದರೆ ಜೀವನ ಪೂರ್ತಿ ನನಗೆ ಕಷ್ಟನೇ ಬರ್ತಿದೆ, ಸ್ವಲ್ಪನೂ ನನಗೆ ಯಾವ ದೇವ್ರುಗಳು ಒಳ್ಳೇದು ಮಾಡ್ತಿಲ್ಲ ಅಂತಂದಾಗ ಪ್ರತಿಯೊಬ್ಬ ಮನುಷ್ಯನು ನನ್ನ ತಂದೆ ರಾಯರ ಮುಂದೆ ನಿಂತ್ಕೊಂಡು ಒಂದು ಈ ಥರ ಒಂದು ಬೇಡಿಕೆನ ನಾವು ಇಡ್ತೀವಿ, ಅಳ್ತೀವಿ, ನೋವು ಪಡ್ತೀವಿ. ಯಾಕೆ ರಾಯರೇ, ಯಾಕೆ ನಮ್ಮ ಮೇಲೆ ಇನ್ನೂ ನಿಮಗೆ ಕರುಣೆ ಬರ್ತಾ ಇಲ್ಲ? ಸಾಕಷ್ಟು ಜನ ನನಗೆ ಒಳ್ಳೇದಾಗ್ತಿದೆ, ರಾಯರು ನಂಬಿ ನಾನು ಪೂಜೆ ಮಾಡಿದ್ಮೇಲೆ ನನ್ನ ಜೀವನ ಬದಲಾಗಿದೆ, ನನ್ನ ಜೀವನನೇ ಇಲ್ಲ ಅಂದ್ಕೊಂಡಿದ್ದೆ, ರಾಯರು ನಂಗೆ ಜೀವನ ಕಟ್ಕೊಟ್ಟಿದ್ದಾರೆ, ನಂಗೆ ನಡೆಯೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ, ಇರೋದಕ್ಕೆ ಒಂದು ನೆಲೆ ಮಾಡಿಕೊಟ್ಟಿದ್ದಾರೆ. ನಾನು ಇವತ್ತೇನು ನನ್ನ ಕಷ್ಟ ಇದೆ ಅಂತ ಬೇಡಿಕೆ ಇಡ್ತಾರೋ ಆ ಬೇಡಿಕೆನೆಲ್ಲ ನೀವು ಈಡೇರಿಸ್ತಾ ಇದ್ದೀರಾ. ಆದರೆ ನಾನೇನು ಮಾಡಿದ್ದೀನಿ, ನಾನೇನು ಪಾಪ ಕರ್ಮ ಮಾಡಿದ್ದೀನಿ ಭಗವಂತ? ನೀವು ನನಗೆ ಅನುಗ್ರಹ ಮಾಡದೇ ಇರೋಷ್ಟು ಪಾಪಕರ್ಮ ನಾನು ಮಾಡಿದ್ದೀನ? ಅಷ್ಟು ಕೆಟ್ಟವನಾಗ್ಬಿಟ್ಟಿದ್ದೀನ ತಂದೆ ನಾನು? ದೇವ್ರ ಪಾಲಿಗೂ ನಾನು ಬೇಡವಾದವನಾಗ್ಬಿಟ್ಟಿದ್ದೀನ? ದೇವ್ರುಗಳ್ಗೂ ನಾನು ಬೇಡವಾದವನಾಯಿತು ಅಂತಂದರೆ ಮತ್ತೆ ಈ ಜೀವ ಏನಕ್ಕೆ ಭಗವಂತ? ಈ ಜೀವನೇ ಬೇಡ ನನಗೆ, ಈ ಜೀವನ ಯಾವುದು ಅಷ್ಟೇ ಬೇಡ ಭಗವಂತ. ಆದರೆ ಎಷ್ಟೇ ಕಷ್ಟ ಕೊಟ್ರೂ ನೀನು ನನ್ನ ಜೊತೇಲಿದ್ದು ಅದನ್ನೆಲ್ಲ ನನ್ನ ಕಷ್ಟನೆಲ್ಲ ನೀನು ಹಂತವಾಗಿ ನನ್ನ ಕಷ್ಟ ಎಲ್ಲ ದೂರ ಮಾಡಬೇಕು ತಂದೆ ಅಲ್ವಾ? ರಾಯರು ನಮ್ದಂಥ ಭಕ್ತ ರಾಯರ ಮುಂದೆ ನಿಂತ್ಕೊಂಡು ಹೇಳುವಂಥದ್ದಿದ್ದು. ಏಕೆಂತಂದರೆ ಒಂದು ದಿನ 2 ದಿನ ಕಷ್ಟ ಬಂದರೆ ಪರವಾಗಿಲ್ಲ, ಪ್ರತಿದಿನವೂ ಒಬ್ಬರಲ್ಲ ಒಬ್ಬರು ಇಲ್ಲ ಒಂದು ಏನೋ ಒಂದು ಸಮಸ್ಯೆ ಅನ್ನೋದು ಬರ್ತಿದ್ದಾಗ ಆವಾಗ ಅವ್ರ ಮನಸ್ಸಿನಲ್ಲಿ ಈ ಥರ ಒಂದು ಭಾವನೆ ಅನ್ನೋದು ಬರುತ್ತೆ. ಏಕೆಂತಂದ್ರೆ ಎಲ್ರಿಗೂ ಸಹ ಈ ಥರ ಒಂದು ಅನಿಸಿಕೆ ಅನ್ನೋದು ಅನಿಸುತ್ತೆ. ದೇವರೇ ಇಲ್ಲ, ನಾವೇನಕ್ಕಪ್ಪ ದೇವ್ರ ಪೂಜೆ ಮಾಡಬೇಕು, ಬರೀ ನಂಬಿಕೆ ಅಷ್ಟೇ.
ನಾನು ಅಷ್ಟೊಂದು ದೇವ್ರು ನಂಬಿ ಪೂಜೆ ಸೇವೆ ಅನ್ನೋದು ಮಾಡ್ತೀನಿ. ಆದರೆ ನಾನು ನ್ಯಾಯ, ನೀತಿ, ಧರ್ಮನೇ ನಾನು ಪಾಲನೆ ಮಾಡ್ತೀನಿ. ಧರ್ಮದಿಂದನೇ ನಾನು ನಡೀತಾ ಇದ್ದೀನಿ. ಆದರೆ ನನಗೆ ಕೆಟ್ಟದಾಗ್ತಿದೆಯಲ್ಲ, ಮತ್ತು ನ್ಯಾಯ, ನೀತಿ ಅನ್ನೋದು ಏನಕ್ಕೆ? ಒಳ್ಳೆಯವ್ರಿಗೆ ಕಷ್ಟ ಬರ್ತಿದೆ ಅಂತಂದರೆ, ಮತ್ತು ಕೆಟ್ಟವ್ರಿಗೆ ಕಷ್ಟ ಬರ್ತಿಲ್ಲ ಅಂತ ಅನ್ನೋದಾಯಿತು ಅಂತಂದರೆ, ಕೆಟ್ಟವರು ದೇವ್ರನ್ನ ನಂಬೋದಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ, ಅಂಥವ್ರಿಗೆಲ್ಲ ಒಳ್ಳೆಯದೇ ಆಗ್ತಿರುತ್ತೆ. ಬೇರೆಯವ್ರಿಗೆ ಕಷ್ಟ ಕೊಡೋದು, ಬೇರೆಯವ್ರ ಸೊತ್ತು ಕಿತ್ಕೊಂಡು ತಿನ್ನೋದು, ಬೇರೆಯವ್ರ ಜೀವನದಲ್ಲೇ ಅವರು ಬದುಕ್ತಿರ್ತಾರೆ. ಅಂಥವ್ರಿಗೆಲ್ಲ ನೀವು ಅನುಗ್ರಹ ಮಾಡ್ತಿರ್ತೀರ. ಆದರೆ ನಾನು 24 ಗಂಟೆನೂ ನನ್ನ ಮನಸ್ಸಿನಲ್ಲಿ ನಿಮ್ಮನ್ನು ನೆನೆಸ್ಕೊಂಡು, ದಿನದಲ್ಲಿ ನಾನು ಒಂದು ಟೈಮ್ ಆದರೂ ನಿನಗೆ ಪೂಜೆ ಮಾಡಿ ಒಂದು ಸೇವೆ ಅನ್ನೋದು ಸಲ್ಲಿಸ್ತೀನಲ್ಲ ತಂದೆ, ಏಂತಕ್ಕೆ ನಮ್ಗೆ ಒಳ್ಳೇದು ಮಾಡ್ತಿಲ್ಲ ನೀವು? ನಾನು ಯಾರಿಗೂ ಮೋಸ ಮಾಡೋದಿಲ್ಲ, ಯಾರ್ದು ಕಿತ್ಕೊಂಡು ತಿಂತಿರೋದಿಲ್ಲ. ಆದರೂ ನನಗೆ ಏಂತಕ್ಕೆ ನೀವು ಕೆಟ್ಟದ್ದು ಮಾಡ್ತಿದ್ದೀರಾ? ಒಳ್ಳೆ ರೀತಿಯಲ್ಲಿ ನಡೆಯೋನ್ಗೆ ಒಳ್ಳೇದಾಗೋದೇ ಇಲ್ವಾ ಅಂತ ಪ್ರತಿಯೊಬ್ಬ ಮನುಷ್ಯನು ರಾಯರ ಮುಂದೆ ಹೇಳೋವಂಥದ್ದು. ಏಕೆಂದರೆ ಒಂದೊಂದು ಟೈಮಲ್ಲಿ ಜೀವನನೇ ಬೇಡಪ್ಪ, ಜೀವನನೇ ಬೇಡ. ಏಕೆ ಅಂತಂದರೆ ಕಷ್ಟಗಳು ಒಂದು ಕಡೆಯಿಂದ ಬಂದರೆ ಪರವಾಗಿಲ್ಲ, ಒಂದು ಮನೆ ಕಡೆಯಿಂದ ಬರೋದಾಗಿರ್ಬೋದು, ಇಲ್ಲ ಹೊರಗಡೆಯಿಂದ ಬರೋದಾಗಿರ್ಬೋದು, ಇಲ್ಲ ಮಾಡೋ ಕೆಲಸದ ಕಡೆಯಿಂದ ಕಷ್ಟಗಳು ಬರೋದಾಗಿರ್ಬೋದು. ಈ ಥರ ಎಲ್ಲ ಬರ್ತಿದ್ದಾಗ, ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟನೇ ಬರ್ತಿದ್ದಾಗ, ಯಾವುದೇ ಒಬ್ಬ ಮನುಷ್ಯನೂ ಅಷ್ಟೇ ದೇವ್ರಿದ್ದಾನ, ದೇವ್ರಿದ್ರೆ ಇಷ್ಟೆಲ್ಲ ನನಗೆ ಕಷ್ಟ ಬರ್ತಿರಲಿಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಅಲ್ವಾ? ನಂಗೆ ಈ ಜೀವನನೇ ಬೇಡ ತಂದೆ, ನನಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಈ ಜೀವನನೇ ಬೇಡ. ಆ ಜೀವನಾದರೂ ಕರ್ಕೊಳ್ಬೇಕಾದ್ರೆ ನನಗೆ ಒಳ್ಳೇದನ್ನು ಮಾಡು, ನನಗೆ ಅನುಗ್ರಹ ಮಾಡು. ನನ್ನ ಸಾವಿನಲ್ಲಾದರೂ ನೀನು ನನ್ನ ಜೊತೇಲಿರು ಅಂತ ಕಡೆಯದಾಗಿ ನಾನು ಬೇಡ್ತಾ ಇದ್ದೀನಿ ಅಂತ ಅಷ್ಟೊಂದು ನೋವಿನ ಮಾತು ಬರೋ ತನಕನೂ ಒಬ್ಬ ಮನುಷ್ಯ ಅಷ್ಟು ಎಲ್ಲ ಕಷ್ಟ ಅನುಭವಿಸ್ತಾನೆ. ಒಬ್ಬ ಮನುಷ್ಯನ ಮನಸ್ಸಲ್ಲಿ ಆ ಥರ ಎಲ್ಲ ಒಂದು ಆಲೋಚನೆಗಳಿದೆ ಅಂತಂದರೆ ಅವ್ನಿಗೆ ಎಷ್ಟು ಕಷ್ಟ ಇರ್ಬೋದು ಜೀವನದಲ್ಲಿ, ಅವನೆಷ್ಟು ನೊಂದಿರ್ಬೋದು. ಆದರೆ ನಿಮಗೆ ಕಷ್ಟ ಬರಬೇಕಾದ್ರೂ, ಅಷ್ಟು ಕಷ್ಟ ಇರಬೇಕಾದ್ರೂ ನಿಮ್ಮ ಜೊತೆಯಲ್ಲಿ ರಾಯರು ಇರ್ತಾರೆ. ರಾಯರು ಇದ್ಕೊಂಡು ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತಿರ್ತಾರೆ. ರಾಯರು ಇರೋವಂಥ ಮನೆಗಳಲ್ಲಿ ರಾಯರು ನಮ್ಮ ಮನಸ್ಸಿನಲ್ಲಿ ಇದ್ದಾರೆ ಅನ್ನೋದಾಯಿತು ಅಂತಂದರೆ, ರಾಯರು ಯಾವುದೇ ಒಂದು ಕೆಟ್ಟದ್ದಕ್ಕೂ ಅಷ್ಟೇ ಅವಕಾಶ ಕೊಡೋದಿಲ್ಲ. ಆದರೆ ಇವತ್ತು ಕಷ್ಟ ಬರ್ತಿದೆ ಅಂತಂದರೆ ನಾವು ರಾಯರ ಮುಂದೆ ನಿಂತ್ಕೊಂಡು ಏನೊಂದು ನಮ್ಮ ಕಣ್ಣಿನ ಮುಖಾಂತರ ಒಂದು ಬೇಡಿಕೆ ಅನ್ನೋದು ಇಟ್ಟಿರ್ತೀವಲ್ಲ, ಆದರೆ ನಾಳೆ ಅದೇ ಥರ ಇರೋದಿಲ್ಲ. ನಾಳೆ ಬದಲಾವಣೆ ಆಗೇ ಆಗುತ್ತೆ, ಬದಲಾವಣೆ ಮಾಡ್ತಾರೆ ರಾಯರು. ನೀನು ಇವತ್ತಿಷ್ಟು ಕಷ್ಟ ಅನುಭವಿಸ್ತಿದ್ಯಾ ಅಂದರೆ ನಾಳೆ ನಿಂಗೆ ಈ ಕಷ್ಟ ಇರೋದಿಲ್ಲ. ನೀನು ನನ್ನಷ್ಟು ನಂಬಿದ್ಯಾ, ನಿನ್ನ ನಂಬಿದವ್ರಿಗೂ ನೀನು ಅಷ್ಟೊಂದು ಒಳ್ಳೇದು ಮಾಡಿದ್ಯಾ, ನೀನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನೀನು ಧರ್ಮವಾಗಿ ನಡೀತಾ ಇದೆಯಾ ಅಂತ ಅನ್ನೋದಾಯಿತು ಅಂತಂದರೆ ನಿನಗೆ ನಾನು ಅನುಗ್ರಹ ಮಾಡೋ ಅಂಥದ್ದು. ಆದರೆ ಆ ಟೈಮು ಬರೋ ತನಕ ನೀನು ಕಾಯಬೇಕು. ಅಂಥ ಕೆಟ್ಟ ಕಾಲದಲ್ಲೂ ಸಹ ನಿನ್ನ ಜೊತೇಲಿ ಇದ್ಕೊಂಡು ನಾನು ನಿನಗೆ ಅನುಗ್ರಹ ಮಾಡ್ತಾನೆ ಇರ್ತೀನಿ. ನೀನು ನಾನಿಲ್ಲ ಅಂತ ತಿಳ್ಕೊಬೇಡ. ನಾನಿಲ್ಲ ರಾಯರು, ಬರೀ ಭ್ರಮೆ ಅಷ್ಟೇ ನಾವು ಪೂಜೆ ಮಾಡ್ತಾ ಇರೋದು ಅಂತ ತಿಳ್ಕೊಬೇಡ. ಏಕೆ ಅಂತಂದರೆ ನಿನ್ನ ಪಾಪ ಕರ್ಮ ನಿನ್ನ ಜೊತೇಲಿರೋ ತನಕನೂ ನಾನು ನಿನ್ನ ಜೊತೇಲಿರ್ತೀನಿ. ಆದರೆ ಪಾಪ ಕರ್ಮಗಳು ನಿನ್ನಿಂದ ದೂರ ಆಗಬೇಕು. ದೂರ ಆದ್ರೇ ನಿನಗೆ ನಾನು ಒಲಿಯೋ ಅಂಥದ್ದು, ನಿನಗೆ ಒಳ್ಳೇದು ಮಾಡೋ ಅಂಥದ್ದು. ನೀನು ದಿನ ಜೀವನದಲ್ಲಿ ನಾನು ನಿನ್ನ ಜೊತೇಲಿರ್ತೀನಿ. ನಿನಗೆ ಎಂತೆಂಥ ಕಷ್ಟಗಳು ಬರ್ತಿದೆ ಆ ಕಷ್ಟನೆಲ್ಲ ಕಮ್ಮಿನಾಗಿ ನಾನು ಕೊಡ್ತೀನಿ. ಒಬ್ಬ ಮನುಷ್ಯ ನಿನಗೆ ಇವತ್ತು ಆ ಮನುಷ್ಯನ್ಗೆ ಅಷ್ಟು ಕಷ್ಟ ಕೊಡಬೇಕು, ನಾನು ಇವತ್ತು ಅವನ ಕಣ್ಣಲ್ಲಿ ನೀರು ಹಾಕಿಸ್ಬೇಕು ಅಂತಂದಾಗ ನಾನು ಅವನ ಮನಸ್ಸಲ್ಲಿ ಹೋಗಿ ನಿನಗಿಷ್ಟು ಕಷ್ಟ ಕೊಡೋದು ನಾನು ಬಿಡೋದಿಲ್ಲ. ನಿನ್ನ ಜೊತೆಗೆ ಇದ್ಕೊಂಡು ನಿನ್ನ ಕಾಯ್ತಿರ್ತೀನಿ. ಇವತ್ತು ಅವ್ನು ಕಷ್ಟ ಕೊಟ್ಟ ಅಂದರೆ ನಾಳೆ ಅವನು ಪಶ್ಚಾತ್ತಾಪ ಪಡಬೇಕು. ಆ ಥರ ಒಂದು ಸಿಚುವೇಶನ್ನು ನಾನು ಅವನಿಗೆ ಕೊಡ್ತೀನಿ. ಇವತ್ತು ನಾನು ಆ ಮನುಷ್ಯನಿಗೆ ಕೆಟ್ಟದ್ದು ಮಾಡಿದ್ದೀನಿ, ಅವ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ದೀನಿ. ಆದರೆ ನಾಳೆ ನನಗೆ ದೇವ್ರುಗಳು, ಅವ್ನು ನಂಬಿದಂಥ ದೇವ್ರುಗಳು ನನಗೆ ಶಿಕ್ಷೆ ಕೊಡ್ಬೋದು. ನನಗೆ ಯಾವ ರೀತಿ ಶಿಕ್ಷೆ ಕೊಡ್ಬೋದು ನೆನೆಸ್ಕೊಳಕ್ಕಾಗೋದಿಲ್ಲಪ್ಪ. ನಾನು ಯಾರಿಗೂ ಕಷ್ಟ ಕೊಡಬಾರ್ದು ಅಂತ ಒಬ್ಬ ಕಷ್ಟ ಕೊಡೋ ಮನುಷ್ಯನಿಗೆ ಮನಸ್ಸಲ್ಲಿ ಹೋಗಿ ರಾಯರು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಕಷ್ಟ ಕೊಡೋರಿಗೆ ಕಷ್ಟನೇ ಕೊಡಬೇಕು ಅಂತ ಏನಿಲ್ಲ ರಾಯರು. ಕಷ್ಟ ಕೊಡೋನಿಗೂ ಸಹ ಅವನ ಮನಸ್ಸಿನಲ್ಲಿ ಹೋಗಿ ಒಳ್ಳೆ ಉದ್ದೇಶದಿಂದ ನೀನು ಅವನ್ನ ನೋಡು, ಅವನ ಒಂದು ಪ್ರೀತಿ ಭಾವನೆಯಿಂದ ನೋಡು ಅಂತ ಅವನ ಮನಸ್ಸಲ್ಲಿ ಹೋಗಿ ಈ ಥರ ಒಂದು ಸೂಚನೆ ಅನ್ನೋದು ಕೊಡೋ ಥರ ರಾಯರು ಮಾಡ್ತಾರೆ. ಮೊದಲದಾಗಿ ಕಷ್ಟಗಳು ನಮ್ಮ ಹತ್ರ ಇದೆ, ಕಷ್ಟಗಳು ಜಾಸ್ತಿ ಬರ್ತಿದೆ ಅಂತಂದಾಗ ಆ ಕಷ್ಟ ಎಲ್ಲ ಕಳಿಯೋದಿಕ್ಕೆ ಅಂತಲೇ ರಾಯರು ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ನಮ್ಮ ಮನೆಯಲ್ಲಿ ಇಡೀ ದಿವಸದಲ್ಲಿ ಎಂತೆಂಥ ಒಂದು ಅನುಭವಗಳು ನಡೀತಿರುತ್ತೆ, ಒಂದು ಕೆಟ್ಟದಾಗ್ಬೋದು ಇಲ್ಲ ಒಳ್ಳೇದಾಗ್ಬೋದು, ಅದರಲ್ಲೆಲ್ಲ ಅಷ್ಟೇ ರಾಯರು ಇದ್ಕೊಂಡು ಸೂಚನೆ ಅನ್ನೋದು ಕೊಡ್ತಾ ಇರ್ತಾರೆ. ನಮಗೆ ಕೆಟ್ಟದಾಗಬಾರ್ದು ಅಂತ ರಾಯರು ನಮಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ, ಒಳ್ಳೇದನ್ನೇ ಮಾಡ್ತಿರ್ತಾರೆ. ರಾಯರನ್ನ ನೀವು ನಂಬಿದ್ದೀರಾ ಅಂತಂದರೆ ರಾಯರು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಗಲಾಟೆ ಕಿರಿಕಿರಿ ಅನ್ನೋದು ಆಗ್ತಿರೋದಿಲ್ಲ. ಅದು ಬೇರೆ ಏನೋ ಒಂದು ಸಮಸ್ಯೆ ಇರ್ಬೋದು ಅಲ್ವಾ, ಒಂದು ಕೆಟ್ಟ
ದುಷ್ಟಶಕ್ತಿ ಆ ಥರ ಒಂದು ಆಟ ಆಡ್ತಿರ್ಬೋದು. ಅದಕ್ಕೇನೆ ನಿಮ್ಮ ಮನೆಗಳಲ್ಲಿ ಜಗಳ ಕಿರಿಕಿರಿ ಅನ್ನೋದು ನಡೀತಿರುತ್ತೆ. ರಾಯರು ನಂಬಿದರೆ ಸಾಕು, ರಾಯರು ಎಲ್ಲವನ್ನು ಸಹ ಬಗೆಹರಿಸ್ತಾರೆ, ಎಲ್ರಿಗೂ ಸಹ ಒಳ್ಳೇದು ಮಾಡ್ತಾರೆ. ರಾಯರು ಇರುವಂಥ ಮನೆಗಳಲ್ಲಿ ಯಾವತ್ತಷ್ಟೇ ಕಷ್ಟ ಆಗಲಿ ಕಾರ್ಪಣ್ಯಗಳಾಗಲಿ ಬರೋದಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.